ಉದ್ಘಾಟನೆಗಾಗಿ ಕಾದು ನಿಂತಿದೆ ಸರ್ಕಾರಿ ಆಸ್ಪತ್ರೆ. ಇದು ಜನಪ್ರತಿನಿಧಿಗಳ ನಿರಾಸಕ್ತಿಯೇ, ಅಧಿಕಾರಿಗಳ ಬೇಜವಾಬ್ದಾರಿಯೇ? ತಳಕು ಹೋಬಳಿಯ ಬೇಡರೆಡ್ಡಿಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಹೆರಿಗೆ ಆಸ್ಪತ್ರೆ ಇಂದು ಅವ್ಯವಸ್ಥೆಯ ಸಂಕೇತವಾಗಿದೆ. 1990ರಲ್ಲಿ ಗ್ರಾಮಸ್ಥ ವೆಂಕಟ ಲಕ್ಷ್ಮಮ್ಮ ಮಲ್ಲಾರೆಡ್ಡಿ ಆಸ್ಪತ್ರೆಗಾಗಿ ಜಮೀನು ದಾನ ಮಾಡಿದ್ರು. ಅಮೆರಿಕದಲ್ಲಿ ವೈದ್ಯರಾಗಿದ್ದ ಬಂಜಗೆರೆ ಡಾಕ್ಟರ್ ಯು ನಾಗರಾಜ್ ತಮ್ಮ ತಂದೆ ತಾಯಿ ಸ್ಮರಣಾರ್ಥವಾಗಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಿದ್ರು. ಒಂದು ಕಾಲದಲ್ಲಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹೆರಿಗೆ ನಡೆದ ಆಸ್ಪತ್ರೆ ಎನ್ನುವ ಹೆಗ್ಗಳಿಕೆ ಪಡೆದಿದ್ದ ಈ ಕೇಂದ್ರ ಇಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಒಣಗುತ್ತಿದೆ. 2023ರಲ್ಲಿ ಎಸ್ಇಪಿ ಯೋಜನೆ ಅಡಿ 2.80 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ಪೂರ್ಣಗೊಂಡರೂ 2 ವರ್ಷವಾದರೂ ಉದ್ಘಾಟನೆ ಆಗಿಲ್ಲ. ಸುಮಾರು 30 ಹಳ್ಳಿಗಳ ಬಡ ಜನರಿಗೆ ಸೇವೆ ನೀಡಬೇಕಾದ ಆಸ್ಪತ್ರೆ ಅನಾಥವಾಗಿ ನಿಂತಿದೆ. ರೋಗಿಗಳನ್ನು ಚಳ್ಳಕೆರೆ, ಚಿತ್ರದುರ್ಗಕ್ಕೆ ಕಳಿಸುವುದೇ ಇಲ್ಲಿ ರೂಢಿಯಾಗಿದೆ. ಕಾಯಂ ವೈದ್ಯರು ಹಾಗೂ ಮಹಿಳಾ ಹೆರಿಗೆ ವೈದ್ಯರನ್ನ ನೇಮಿಸಿ ಆಸ್ಪತ್ರೆಯನ್ನ ತಕ್ಷಣ ಕಾರ್ಯಾರಂಭಗೊಳಿಸಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ.